ಅಣ್ಣ ಏನೋ ಅಂದ್ಕೊಂಡಿದ್ದೆಪ್ಪ ಇಷ್ಟು ದಿನ ನಿನ್ನ ಬಗ್ಗೆ, ಆದ್ರೆ ನಿಂದು ಬಿಸ್ನೆಸ್ ಮೈಂಡ್ ಐತೆ ಅಂಥೇಳಿ ಇವತ್ತು ಗೊತ್ತಾಯ್ತು ನೋಡಂತ ಸ್ವಲ್ಪ ಮಂದಿ ತಮ್ಮಗಳು ನಾವು ಹಾಕಿದ ಗೊಬ್ಬರದ ವಿಡಿಯೋ ಮೇಲೆ ಕಮೆಂಟ್ ಮಾಡ್ಯಾರ್ರಿ. ನಾವು ಬೇರೆ ಬೇರೆ ವಿಡಿಯೋದಾಗ ಬೇರೆ ಬೇರೆ ವಸ್ತು ತೋರಿಸೇವಿ. ಒಂದ್ರಾಗ ಎಣ್ಣೆ, ಒಂದ್ರಾಗ ಬೆಲ್ಲ, ಇನ್ನೊಂದು ಕಡೆ ಹೋರಿ, ಆಕಳ, ಗಿಡ, ಮಷಿನ್ ಎಲ್ಲ ತೋರಿಸಿದ್ರು ಅದನ್ನು ಕೊಡ್ತೀಯಣ್ಣ ಅಂಥೇಳಿ ಕೇಳಿದ್ರೆ ಹೊರತು ಯಾರೂ ಬಿಸ್ನೆಸ್ ಮೈಂಡ್ ಅನ್ನಲಿಲ್ಲ. ಈ ಗೊಬ್ಬರದ ವಿಡಿಯೋ ಒಂದು ಏನು ತ್ರಾಸ ಮಾಡ್ತೇನೋ ಗೊತ್ತಿಲ್ಲ, ತ್ರಾಸ ಆದವ್ರೆ ಹೇಳ್ಬೇಕಲ್ರಿ. ಅವ್ರ ಕತೆ ಒಂದು ಕಡೆ ಇರಲಿ, ನಾವು ಈ ಗೊಬ್ಬರ ಎದಕ್ಕೆ ಮಾಡತ್ತೇವೆ ಅನ್ನೋದಾರ ಗೊತ್ತಾಗಬೇಕಲ್ಲ. ಇದ್ರ ಉದ್ದೇಶ ನೋಡ್ರಿಪ್ಪ, ದನ ಉಳಿಬೇಕನ್ನೋದು ಅಷ್ಟೆ. ಈ ದನಗಳು ಉಳಿ ಸಲುವಾಗಿ ಏನು ಮಾಡತ್ತೇವ್ರಿ, ಯಾರು ದನ ಕಟ್ಟ್ಯಾರಲ್ಲ ಅವ್ರಿಗೆ ಹವಾ ಹಾಕಿ ಕಾಂಪೋಸ್ಟ್ ಗೊಬ್ಬರ ಮಾಡ್ಸಾತೇವ್ರಿ. ಆ ಗೊಬ್ಬರ ಇಲ್ಲಿ ತೊಗೊಂಡು ಬಂದು ಒಗ್ಗರಣೆ ಕೊಡತ್ತೇವೆ. ಹೆಂಗಂದ್ರಿ ಒಗ್ಗರಣೆ ಕೆಮಿಕಲ್ ಗೊಬ್ಬರಕ್ಕೆ ಸಹಿತ ಸಡ್ಡು ಹೊಡೆದಿರ್ಬೇಕು ಹಂಗೆ. ಇನ್ನು ಮಾರಾಕ್ ಸಹಿತ 8-10 ಹಳ್ಳಿ ನಡು ಒಬ್ಬೊಬ್ರು ರೈತರು ರೆಡಿ ಆಗೋಂಗೆ ತಯಾರು ಮಾಡತ್ತೇವೆ. ಅವ್ರು ಹಂಗೆ ಮಾಡಿದ್ದ ಆದ್ರೆ ಯಾರು ದನ ಕಟ್ಬೇಕಂತಾರಲ್ಲ ಅವರಿಗೆ ಎದೆಯೊಳಗೆ ಧೈರ್ಯ, ರಟ್ಟಿ ಒಳಗೆ ಬಲ ಬಂದ್ರೆ ಈಗಾಗಲೇ ದನ ಕಟ್ಟಿದವ್ರಿಗೆ ತಲೆ ಮೇಲೆ 2 ಕೊಂಬು ಬರಲಿ ಅನ್ನೋದೇ ನಮ್ಮ ಉದ್ದೇಶ. ಇಷ್ಟ ಆಗೋದಕ್ಕೆ ನಮ್ಗೆ ಬಿಸ್ನೆಸ್ ಮೈಂಡ್ ಅಂತ ಬೋರ್ಡ್ ಹಾಕ್ಕೊಂಡ್ರು ಏನು ಚಿಂತಿಲ್ಲ.